ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಿಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ ಆತ್ಮೀಯರೇ. ಈ ಬೈ ಇಲೆಕ್ಷನ್ ನಿಜವಾಗಿಯೂ ಸಿದ್ದರಾಮಯ್ಯರಿಗಿಂತ ಹೆಚ್ಚಿಗೆ ಯಡಿಯೂರಪ್ಪನವರ ಪರೀಕ್ಷಾ ಕಾಲ. ಯಾಕೆಂದರೆ ಕಾಂಗ್ರೆಸ್ನಲ್ಲಿ ಹೆಚ್ಚು ಕಡಿಮೆ ಭಿನ್ನ ಮತ ಕಡಿಮೆ ಆದಂಗೆ ಕಾಣ್ತದ. DKC ಅವರು ಸವಾಲು ಹಾಕೋಕ್ಕಿಂತಲೂ 2028ರಲ್ಲಿ ಹೇಗೆ CM ಗದ್ದುಗೆ ಹಿಡಿಬೇಕು ಅನ್ನೋದ್ರ ಲಕ್ಷ್ಯ ವಹಿಸಿದ್ದಾರೆ ಅನ್ನೋದು ಅವ್ರ ಇತ್ತೀಚಿನ ಚಲನವಲನಗಳಿಂದ ಅರ್ಥ ಆಗ್ತಾ ಇದೆ. ಆದರೆ BJPಯಲ್ಲಿ ಅದಿಲ್ಲ. ಯತ್ನಾಳ್ ಏನೋ ಹೊರಗೆ ಹಾಕಿದರು ನಮ್ಮ ಯಡಿಯೂರಪ್ಪನವರು. ಆದರೆ ಇನ್ನೂ ಅನೇಕ ಭಿನ್ನ ಮತೀಯರಲ್ಲಿ ಇದ್ದಾರೆ. ಅವ್ರು ಹೊರಗಿದ್ದರೂ ಸಹಿತ ಇವ್ರನ್ನ ಬಿಡ್ತಾ ಇಲ್ಲ. ಇಂಥ ಒಂದು ಸಂದರ್ಭದಲ್ಲೇ ತಮ್ಮ ಮನಸ್ಸಿಗೆ ಆಗದ ಶ್ರೀನಿವಾಸನ್ ದಾಸ್ ಕರಿಯಪ್ಪ ಅವ್ರಿಗೆ ಟಿಕೆಟ್ ಕೊಡಿಸುವಲ್ಲೇ ಸಿದ್ದೇಶ್ವರವರು, ಯತ್ನಾಳ್ರು, ಹರೀಶ್ ಅವರು, ಇನ್ನುಳಿದ ಅನೇಕ ಯಡಿಯೂರಪ್ಪನವ್ರ ವಿರೋಧಿಗಳು ಒಂದು ರೀತಿಯಿಂದ ವಿಘ್ನ ಸಂತೋಷಗಳಾಗಿದ್ದಾರೆ. ನೋಡೋಣಪ್ಪ ಇದನ್ನು ಹೆಂಗೆ ಮಾಡ್ತಾರೆ ಅಂತೇಳಿ. ಇಲ್ಲಿ ಇದನ್ನು ಗೆಲ್ಲಿಸ್ಕೊಂಡು ಬರಲೇಬೇಕು. ಯಾಕೆ ಅವ್ರ ಮೇಲೆ ಆರೋಪ ಅದ. ಯಡಿಯೂರಪ್ಪ ಮತ್ತು ಅವ್ರ ಮಗನ ಮೇಲೆ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಮಾಡ್ತಾರ್ರಿ ಅವರು ಅಂತೇಳಿ. ಶಾಮನೂರು ಶಿವಶಂಕರಪ್ಪನವರ ಇವರ ಮಧ್ಯದಲ್ಲಿ ಹೊಂದಾಣಿಕೆ ಅದ, ಅದಕ್ಕೆ ಅವ್ರನ್ನ ಗೆಲ್ಲಿಸ್ತಾರ ಅನ್ನುವಂಥ ಆರೋಪಗಳಿದ್ದಾವೆ. ಅದಕ್ಕೆ ಸಮರ್ಥನ ಸೋಲಿಸ್ತಾರೇನೋ ಇವರು ಅನ್ನೋ ಒಂದು ದೊಡ್ಡ ಪ್ರಶ್ನೆ ಇವತ್ತು. ಯಾಕಂದರೆ ವೀರಶೈವ ಲಿಂಗಾಯತ ಇವೆರಡು ಮತಗಳ ಆಧಾರದ ಮೇಲೆ ಯಡಿಯೂರಪ್ಪನವರು ಕರ್ನಾಟಕದಲ್ಲೇ ಮುಖ್ಯಮಂತ್ರಿ ಆದಿದ್ದು, BJPಯಲ್ಲಿ ಬೆಳೆದಿದ್ದು, ಮತ್ತು ಲಿಂಗಾಯತ ನಾಯಕರು ಯಾರು ಅಂದಾಗ ಸರಳವಾಗಿ ಅವ್ರಿಗೆ ಹೋಗಿದ್ದು. ಇಂಥ ಸಂದರ್ಭದಲ್ಲೇ ಒಬ್ಬ ಸಮರ್ಥ ಲಿಂಗಾಯತ ಹುಡುಗನನ್ನು ಮತ್ತೆ ಮళ్ళీ ಆರಿಸ್ತವ್ರು ಅಲ್ಲೇ ಹೆಲ್ಪ್ ಆಗ್ತಾರೆ. ಯಾಕೆಂದರೆ ಅವ್ರ ಮನುಷ್ಯ ಬೇಡ ಅಂತವು ಶ್ರೀನಿವಾಸನ್ ದಾಸ್ ಕರಿಯಪ್ಪ. ಒಂದು ವೇಳೆ ಇದನ್ನು ಗೆದ್ದರೆ ಈ ನಮ್ಮ ದಾಸ್ ಕರಿಯಪ್ಪ ಅಂದರೆ ಶ್ರೀನಿವಾಸನ್ ಗೆಲ್ಲಿಸಿದ್ರೆ ಇವ್ರ ಮೇಲಿರುವಂಥ ಆರೋಪಗಳು ಶೂನ್ಯ ಆಗ್ತಾ ಹೋಗ್ತಾವೆ. ಇದು ಭಾಳ ಗಮನಿಸಬೇಕಾದ ಮಾತಿಲ್ಲ. ಅಂದ್ರೆ ಇದನ್ನು ಹೈಕಮಾಂಡ್ ಸಹಿತ ಭಾಳ ಸೂಕ್ಷ್ಮ ಕಣ್ಣಿನಿಂದ ಇದು ನೋಡ್ತಾ ಇದೆ. ನಿಜವಾಗಿ ಇವರು ಪಕ್ಷಕ್ಕೆ ದುಡಿತಾ ಇದ್ದಾರಾ, ತಮ್ಮ ಮಗನ ಸಲುವಾಗಿ ದುಡಿತಾ ಇದ್ದಾರಾ, ಮತ್ತು ಸಲುವಾಗಿ ದುಡಿತಾ ಇದ್ದಾರಾ ಅನ್ನುವಂಥ ಪರೀಕ್ಷೆ ಇದ್ರಲ್ಲಿ ಆಗ್ಲಿಕ್ಕತ್ತದ. ಅದೇ ಕಾಲಕ್ಕೆ ಭಿನ್ನ ಮತೀಯರು ಇದನ್ನು ನೋಡ್ತಾ ಇದ್ದಾರೆ. ಏನು ಮಾಡ್ಬೋದಪ್ಪ ಇಲ್ಲೇ ಯಡಿಯೂರಪ್ಪನವರು ಮತ್ತು ಅವ್ರ ಮಗ ಮುಖ್ಯ ಯಡಿಯೂರಪ್ಪನ ಕುರಿತ ಮಾಡೋದು ಲಿಂಗಾಯತ ಹೀಗಾಗಿ ಆ ಒಂದು ನೆಲೆಗಟ್ಟಿನಲ್ಲ ಲಿಂಗಾಯತ ಲಾಬಿಯ ಸಮರ್ಥನನ್ನು, ಕಾಂಗ್ರೆಸ್ಸಿನ ಸಮರ್ಥನನ್ನು, ಅದರಲ್ಲೂ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗನನ್ನು, SS ಮಲ್ಲಿಕಾರ್ಜುನ ಮಗನನ್ನು ಇವತ್ತೇನೋ ಗದ್ದಲ ಮಾಡಿ ನಮ್ಮ ಮಲ್ಲಿಕಾರ್ಜುನವರು ಟಿಕೆಟ್ ಕೊಡಿಸುವಲ್ಲೇ ಯಶಸ್ವಿ ಆಗಿದ್ದಾರೆ, ಒಪ್ಪನೋ ಮಾತನ್ನು. ಆದರೆ ಗೆಲ್ಲುವುದು ಇವತ್ತೊಂದು ದೊಡ್ಡ ಅವಕಾಶದ ಯಡಿಯೂರಪ್ಪನ ಮುಂದೆ. ಏನಂದರೆ ಮುಸ್ಲಿಮರು ಎಲ್ಲರೂ ಇದನ್ನು ವಿರೋಧಿಸ್ತಾ ಇದ್ದಾರೆ, ಅದರಲ್ಲೂ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹಿಂದೆಂದಿಗಿಂತಲೂ ಹೆಚ್ಚು ಆಕ್ರೋಶ ಮುಸಲ್ಮಾನರಲ್ಲಿ ಅದು. ಅದನ್ನು ಯಾಕೆ ಸದುಪಯೋಗ ಮಾಡ್ಕೊಳ್ಬಾರ್ದು ಯಡಿಯೂರಪ್ಪನವರು? ಅಟ್ಲೀಸ್ಟ್ 2 ಗೆಲ್ಲದ್ರಲ್ಲ ಗೊತ್ತಿಲ್ಲ, ಬಾಗಲಕೋಟೆ ಮತ್ತು ದಾವಣಗೆರೆ. ಅದು ದಾವಣಗೆರೆಯಲ್ಲಿ ಗೆಲ್ಲೋದಕ್ಕೆ ಅವಕಾಶ ಅದ, ಗೆಲ್ಲಿಸ್ಕೊಡೋದಕ್ಕೆ ಅವಕಾಶ ಅದ. ಹೌದು, ಅವ್ರು ವೈರ್ಯ ಇರ್ಬೋದು, ಶ್ರೀನಿವಾಸ ಅವರು ಅಂಥವ್ರು, ಅವರು ವೈರ್ಯ ಬೆಂಬಲಿಗರಿರ್ಬೋದು, ಯಾರೂ ಇರಲಿ, ಮುಂದೆ ನಿಂತು ಗೆಲ್ಲಿಸುವಂಥ ಪ್ರಯತ್ನ ಇವತ್ತು ಮಾಡಬೇಕಾಗಿದೆ ಯಡಿಯೂರಪ್ಪನವರು. ಅದಾಗ್ತದನ ಅಂತೇಳಿ ಒಂದು ವೇಳೆ ಯಶಸ್ವಿ ಆದ್ರಪ್ಪ ಅಂದರೆ ಮುಸಲ್ಮಾನರ ಹೃದಯವನ್ನು ಗೆಲ್ಲುವಲ್ಲಿ ಯಶಸ್ವಿ ಆದ್ರೆ, ಮತ್ತು ಯಡಿಯೂರಪ್ಪನ ಬಗ್ಗೆ ಅವ್ರಿಗೆ ಪೂರ್ವಾಗ್ರಹ ಪೀಡಿತ ಭಾವನೆ ಇಲ್ಲ ಮುಸ್ಲಿಮ್ರಲ್ಲೇ. ಇದನ್ನು ನಾವು ಗಮನಿಸಬೇಕಾಗಿಲ್ಲ. ಯಾಕಂದರೆ ಯಾವ ಕಾಲಕ್ಕೂ ಅವ್ರು ಲಿಂಗಾಯತ ಪರ ಲಾಬಿ ಮಾಡಿದ್ರು ಸಹಿತ ಸರ್ವರನ್ನು ವಿಶ್ವಾಸ ತೆಗೆದುಕೊಂಡು ಹೋಗುವಂಥ ಒಂದು ರೀತಿ ವಾಜಪೇಯಿ ನೆಲಗಟ್ಟಿಯಲ್ಲಿ ರಾಜಕೀಯ ಮಾಡೋದು ಬಂದಂಥವ್ರು. ಇದ್ರ ಮೇಲೆ ಆರೋಪಗಳಿದ್ದಾವೆ, ಮತ್ತು ಆರೋಪ ಎಲ್ಲರ ಮೇಲೆ ಇದ್ದಾವೆ, ಎಲ್ಲ ರಾಜಕಾರಣಿಗಳ ಮೇಲೆ ಇದ್ದಾವೆ, ಅದು ಬದಿಗಳು. ಆದರೆ ಯಡಿಯೂರಪ್ಪನವರು ಒಬ್ಬ ಜಾತ್ಯತೀತ BJPಗ, ಒಬ್ಬ ವಾಜಪೇಯಿಯವರ ಫಾಲೋವರ ಅನ್ನುವಂಥ ಮಾತುಗಳು ಅವ್ರ ಪರವಾಗಿದ್ದಾವೆ. ಹೌದು, ಭ್ರಷ್ಟಾಚಾರಗಳಾಗಿದ್ದರು, ಜೈಲು ಶಿಕ್ಷೆ ಆಯಿತು, ಏನೇನೋ ಅದು, ಅದಕ್ಕೆ ಅವರೊಬ್ಬರ ಕಾರಣ ಅಲ್ಲ, ಹಲವರು ಕಾರಣ. ಜಗನ್ನಾಥ ರೆಡ್ಡಿ ಆಗಿರ್ಬೋದು, ಮತ್ತು ಜನಾರ್ದನ್ ರೆಡ್ಡಿ ಆಗಿರ್ಬೋದು, ಅವ್ರ ಜೊತೆಯಾಗಿರುತ್ತಿರೋದು ಇನ್ನೂ ಅನೇಕರಾಗಿರ್ಬೋದು. ಇವರೆಲ್ಲ ಕಾರಣೀಕರ್ತರಣ ಆಗುತ್ತೆ. ಯಾಕಂದರೆ ಗೌರ್ಮೆಂಟ್ ಮಾಡಬೇಕಾಗಿತ್ತು, ಕಮಲ್ ಆಪ್ರೇಷನ್ ಮಾಡಿದರು, ಅದ್ರ ಪ್ರತಿಫಲನ ಊಟ ಮಾಡಿದ್ರು. ಮತ್ತು ಬೇರೆ ಈಗ ನಾನು ಕೇಳ್ತಾ ಇರೋದು ಏನಪ್ಪ ಅಂದ್ರೆ, ಈ ಒಂದು ಸನ್ನಿವೇಶದಲ್ಲಿ ದಾವಣಗೆರೆಯಲ್ಲಿ ಏನಾದರೂ BJP ಕ್ಯಾಂಡಿಡೇಟ್ನ ಗೆಲ್ಲಿಸ್ಕೊಂಡು ಬಂದರೆ ಇವ್ರ ಮೇಲಿನ ಆರೋಪ ಹೋಗ್ತದನ ಅಥವಾ ಉಳಿತದನ? ಇದಕ್ಕೆ ಯತ್ನಾಳ್ ಅವರು ಉತ್ತರ ಕೊಡಬೇಕಾಗ್ಯದ. ಗೆದ್ರ ಒಂದೇ ಎಡ್ಜ್ ಅತ್ಯಂತ ಸಮೀಪ ಸೋತರೂ ಸಹಿತ ಯಡಿಯೂರಪ್ಪನ ಕ್ರೆಡಿಟ್ ಹೋಗ್ತದೆ. ಯಾಕಂದರೆ ಎರಡೂ ಸೇರಿಗಳು BJP ಅಲ್ಲ. ಒಂದಂತೂ ಶಾಮನೂರು ಶಿವಶಂಕರಪ್ಪನವರ ದಾವಣಗೆರೆ ಸೀಟು,
ಕಾಂಗ್ರೆಸ್ಸಿಂದ ಫಿಕ್ಸ್ ಆದಂಥದ್ದು. ಅಡ್ಜಸ್ಟ್ಮೆಂಟ್ ಅದನ್ನು ಇಲ್ಲೋ ಗೊತ್ತಿಲ್ಲ, ಇವರೆಲ್ಲ ಹೇಳ್ತಾರೆ, ಆಮೇಲೆ ಬೇರೆ ವಾದ ಮಾಡ್ತಾರೆ, ಇರ್ಬೋದು ಇಲ್ಲರೂ ಹೋಗಿರ್ಬೋದು. ಆದರೆ ಈ ಸಲ ಮಾತ್ರ ಅದು ಗೆದ್ದಿಸ್ಕೊಂಡು ಬಂದ್ರಪ್ಪ ಅಂತಂದ್ರೆ, ಬಿ ಜೆ ಪಿಗೆ ತರಿಸ್ಕೊಂಡು ಬಂದ್ರಪ್ಪ ಅಂತಂದ್ರೆ ಸಹಜವಾಗಿನ ಇದು ಯಡಿಯೂರಪ್ಪನ ಮೇಲಿಂದ ಕಳಂಕ ಹೋಗ್ತದೆ. ಆಗ ಇನ್ನಷ್ಟು ಬಲಿಷ್ಠರಾಗ್ತಾರೆ 2028 ಚುನಾವಣೆಯಲ್ಲಿ. ಯಾಕಂದರೆ ಇವರು ಏನು ವಿರೋಧಿಗಳಿದ್ದಲ್ಲ, ವಿರೋಧಿಗಳಿಗೆ ನೇರವಾಗಿ ಉತ್ತರ ಇದು, ನಾನು ಗೆಲ್ಲಿಸ್ಕೊಂಡು ಬಂದಪ್ಪ. ಈಗ ಲೀಡರ್ಶಿಪ್ ಮಾಡೋರು ಯಾರು? ಯಡಿಯೂರಪ್ಪ ಓಡಾಡ್ತಾನಂತ ಹೇಳಿದ್ದಾರೆ, ಮಾಡ್ತಾನಂತ ಹೇಳಿದ್ದಾರೆ. ಈಗ ಮುಂದೆ ಶುರು ಮಾಡಿದ್ದಾರೆ ಕೆಲಸ. ಈಗ ಇವತ್ತು ಎಲ್ಲ ಬಿ ಜೆ ಪಿಯ ನಾಯಕರು ಕೂಡಿದ್ದಾರೆ, ಇವತ್ತು ಕರ್ನಾಟಕದ್ದು ಕೂಡಿ ಈ ದಿಶೆಯಲ್ಲೇ ಮುಂದುವರೆದಿದ್ದಾರೆ. ಹೀಗಾಗಿ ಈ ಒಂದು ಸಂದರ್ಭದಲ್ಲೇ ದಾವಣಗೆರೆ ಅವರಿಗೆ ಅತ್ಯಂತ ಸಾಮೀಪ್ಯದಲ್ಲಿ ಬರ್ತದೆ. ಅಲ್ಲಿಯ ಮುಸ್ಲಿಮರ ಮನಸ್ಸನ್ನು ಗೆದ್ದರೆ ಸಿಟ್ಟದ ಒಳಗೆ ಅವರಿಗೆ ಯಾವುದೋ ಪ್ರಸಂಗದಲ್ಲಿ ಶತಾಯ ಗತಾಯ ಪ್ರಯತ್ನ ಮಾಡಿ ಸೋಲಿಸಲೇಬೇಕು ಸಮರ್ಥನೆ ಅನ್ನುವಂಥದ್ದು. ಅದನ್ನು ಸದುಪಯೋಗ ಮಾಡಿಕೊಂಡು ಗೆಲ್ಲಿಸುವಂಥ ಸಾಧ್ಯ ಯಡಿಯೂರಪ್ಪನಲ್ಲೇ ಅನೇಕ ಲಿಂಗಾಯತ್ ಬೆಂಬಲಿಗರು ಇದ್ದಾರೆ, ಇವರು ಸಪೋರ್ಟ್ ಮಾಡುವಂಥವ್ರು ಇದ್ದಾರೆ. ಮತ್ತು ಈ ನಮ್ಮ ಸಮರ್ಥ ಅಂದರೆ ಅವ್ರ ತಂದೆ ಅವ್ರ ವಿರೋಧಿಗಳು ಇದ್ದಾರೆ ಅನೇಕ ಲಿಂಗಾಯತರಲ್ಲೇ. ಅದನ್ನೆಲ್ಲ ಸದುಪಯೋಗ ಮಾಡಿಕೊಂಡು ಯಾಕೆ ಈ ಸಲದ ಚುನಾವಣೆಯಲ್ಲೇ ದಾವಣಗೆರೆ ದಕ್ಷಿಣದಿಂದ ಬಿ ಜೆ ಪಿ ಕ್ಯಾಂಡಿಡೇಟ್ ಆರಿಸ್ತರಬಾರದು ಅಂತೇಳಿ. ಇಲ್ಲಿ ಉಳಿದು ಯಾವುದು ವಿಚಾರ ಮಾಡುವಾಗಿಲ್ಲ. ಯಡಿಯೂರಪ್ಪನವರಂತೂ ಸಾಕಷ್ಟು ಅನುಭವಗಳನ್ನು ಅನುಭವಿಸಿದ್ದಾರೆ, ಸಾಕಷ್ಟು ನೋವುಗಳು ಉಂಡಿದ್ದಾರೆ, ಜೊತೆಗೆ ಅನುಭವ ಸಾಕಷ್ಟು ಅವರಲ್ಲೇ ಇಂಥ ಪ್ರಸಂಗದಲ್ಲೇ. ಯಾಕಂದ್ರೆ ಪಾರ್ಟಿಗೆ ಮಾತ್ರ ಹೌದಪ್ಪ, ಈ ವ್ಯಕ್ತಿ ನಮ್ಮ ಪಾರ್ಟಿ ಸಲುವಾಗಿ ದುಡಿತಾರೆ ಅನ್ನೋಕೆ ಇದೊಂದು ದೊಡ್ಡ ಆಸರ. ಮತ್ತು ಗೆಲ್ಲುವ ಸಾಧ್ಯನೂ ಅದು ದಾವಣಗೆರೆ ದಕ್ಷಿಣದಲ್ಲಿ. ಯಾಕಂದ್ರೆ ಮುಸ್ಲಿಮ್ಸ್ ಒಗ್ಗಟ್ಟಾಗಿ ಈ ಒಬ್ಬ ನಮ್ಮ ದಾಸ್ ಕರಿಯಪ್ಪ ಅಂದರೆ ಶ್ರೀನಿವಾಸ ಅವ್ರಿಗೆ ಮತ ಹಾಕಿದ್ರೆ ಅಥವಾ ಬಿ ಜೆ ಪಿಗೆ ಮತ ಹಾಕಿದರೆ ನಿಶ್ಚಿತವಾಗಿ ಅದರ ಲಾಭ ಯಾರಿಗೆ ಹೋಗ್ತದಪ್ಪ ಅಂದ್ರೆ ಯಡಿಯೂರಪ್ಪನವ್ರಿಗೆ. ಇದರಿಂದಾಗಿ ಅವ್ರ ವಿರೋಧಿಗಳ ಧ್ವನಿ ಅಡಿಗೆ ಹೋಗ್ತದೆ ಅನ್ನೋದು ಸಹಿತ ಅಷ್ಟ ಸತ್ಯದ. ಅದಕ್ಕಾಗಿ ಇವತ್ತು ನಾವು ನೋಡ್ತಾ ಇದ್ದೀವಿ ಸೂಕ್ಷ್ಮವಾಗಿ ಯಡಿಯೂರಪ್ಪನವರು ಎರಡೂ ಕಡೆ, ಈ ಒಂದು ದಾವಣಗೆರೆಯಲ್ಲಿ ಆಗಿರ್ಬೋದು, ಬಾಗಲಕೋಟೆಯಲ್ಲಿ ಆಗಿರ್ಬೋದು, ಎರಡೂ ಕಡೆ ತಮ್ಮ ಮಗನ ತಾವು ಮುಂದೆ ಇಟ್ಕೊಂಡು ಪ್ರಚಾರ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಮತ್ತು ಇದು ಒಳ್ಳೆಯ ನಡೆ. ಯಾಕಪ್ಪ ಅಂತಂದ್ರೆ ಯಾವಾಗಲೂ ಗೆಲುವ ಎಲ್ಲದಕ್ಕೂ ಒಂದು ಉತ್ತರ ಆಗಿಬಿಡ್ತದೆ, ಸೋಲ ಎಲ್ಲ ಸಮಸ್ಯೆ ಮೂಲ ಆಗ್ತದೆ ಆ ದಿಶೆಯಲ್ಲಿ. ಮತ್ತಿನ್ನು ಬಾಗಲಕೋಟೆ ವಿಷಯದಲ್ಲೇ ಸ್ವತಃ ವೀರಣ್ಣ ಚರಂತಿಮಠರು ಸಾಕಷ್ಟು ತಮ್ಮ ಬೆಂಬಲಿಗರು ಹೊಂದಿದಂಥವರು. ಮತ್ತು ಅದರಲ್ಲೂ ಬಾಗಲಕೋಟೆ ಪಟ್ಟಣದಲ್ಲಿ, ಊರಲ್ಲಿ, ನಗರದಲ್ಲಿ ಸಾಕಷ್ಟು ಅವ್ರ ಬೆಂಬಲಿಗರಿದ್ದಾರೆ. RSS ಅವ್ರು ಹೊಂದಿದ ಜೊತೆಗೆ ಯಡಿಯೂರಪ್ಪ ಹೊಂದಿರುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಅದ್ರ ಜೊತೆಗೆ ಇನ್ನೊಂದು ಮುಖ್ಯ ಅಂತಂದ್ರೆ ಎತ್ತಾಳು ಸಹಿತ ಬರ್ತಾನೆ ಅಂತ ಹೇಳಿದ ಒಂದು ಮಾತನ್ನು ನಾವು ಗಮನಿಸ್ಬೇಕಾಗಿದೆ. ಅವ್ರಿಗೆ ಬರಲಿಕ್ಕೆ ಏನು ತಕರಾರಿಲ್ಲ ಅನ್ನೋರ ಜೊತೆ ಬಿಹೇವ್ ಮಾಡಿದ್ರು ನಮ್ಮ ಚರಂತಿಮಠರು ಅನ್ನೋದು ನಾವು ಗಮನಿಸ್ಬೇಕಾಗಿದೆ. ಹೀಗಾಗಿ ಚರಂತಿಮಠರು ಗೆಲ್ಲುವ ಸಾಧ್ಯತೆ ಹೆಚ್ಚಿದ್ದಾವಿಲ್ಲ ಅಂತಲ್ಲ, ಆದರೂ ನಮ್ಮ ಉಮೇಶ್ ಮೇಟಿ ಅವ್ರೇನು ಸಾಮಾನ್ಯರಿಲ್ಲ, ಹಳ್ಳಿಗಳಲ್ಲಿ ಅವ್ರು ಒಳ್ಳೆ ಹಿಡಿತದ. ಮೇಟಿ ಅವ್ರದ್ದು, ಮೇಟಿ ಫ್ಯಾಮ್ಲಿದು ಎಲ್ಲ ಒಗ್ಗಟ್ಟಿಂದ ಮಾಡ್ತಾಯಿದ್ದಾರೆ. ಒಂದು ಸ್ವಲ್ಪ ಬಿ ಜೆ ಪಿ ಕಷ್ಟ ಆದರೂ ಸಹಿತ ಎರಡೂ ಕಡೆ ಬಿ ಜೆ ಪಿ ಗೆದ್ದರಂತೂ ಯಡಿಯೂರಪ್ಪರು 2028ರಲ್ಲೇ ನಿಶ್ಚಿತವಾಗಿಯೂ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡ್ತಾರೆ, ಅವ್ರ ಲೀಡರ್ಶಿಪ್ಪನ್ನು ಆಗ್ತದೆ. ಇಲ್ಲಪ್ಪ ಅಂತಂದ್ರೆ ಅಟ್ಲೀಸ್ಟ್ ದಾವಣಗೆರೆಗೆ ಅವಕಾಶಗಳು ಹೆಚ್ಚಿದ್ದಾವೆ. ಆ ದಾವಣಗೆರೆಯಲ್ಲಿ ಏನಾದರೂ ತಮ್ಮ ಪಾರ್ಟಿ ಪರವಾಗಿ ಗೆಲ್ಲಿಸ್ಕೊಂಡು ಬಂದರೆ ಖಚಿತವಾಗಿ ಯಡಿಯೂರಪ್ಪನವರು ಎಲ್ಲರಲ್ಲಿ ಒಂದು ತಂದರೂ ಸಾಕು. ಯಾಕಂದ್ರೆ ದೊಡ್ಡ ಸಾಧನೆ ಅದು. ಯಾಕಂದರೆ ಇವತ್ತು ಗ್ಯಾರಂಟಿ ಕೊಟ್ಟು ಮತ್ತೊಂದು ಮಾಡಿ ಸಿದ್ದರಾಮಯ್ಯ, DK ಅವರು ಕರ್ನಾಟಕದಲ್ಲೇ ಕಾಂಗ್ರೆಸ್ನ ಅತ್ಯಂತ ಗಟ್ಟಿಗೊಳಿಸಿದ್ದಾರೆ. ಈಗ ಏನಿದ್ರು ಇದು ಕಾಂಗ್ರೆಸ್ ಏನು ವಾರ ಅದ, ಕಾಂಗ್ರೆಸ್ ಮತ್ತು BJP ನಡುವೆ ಒಂದು ಯುದ್ಧ ಏನದ, ಇದು ಏನಪ್ಪ ಹಿಂದುತ್ವ ವರ್ಸಸ್ ಗ್ಯಾರಂಟಿ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗಿದೆ. ಆ ಗ್ಯಾರಂಟಿಯನ್ನು ಗೆಲ್ಲೋದಲ್ಲ ಸುಲಭದ ಕೆಲಸ ಅಲ್ಲ. ಆ ಕೆಲಸವನ್ನು ಎರಡರಲ್ಲಿ ಒಂದೂ ಗೆದ್ರೆ ಸಹಿತ ಯಡಿಯೂರಪ್ಪನವ್ರಿಗೆ ನಾಯಕತ್ವ ಜೊತೆಗೆ ಅವ್ರ ಮಗ ಮತ್ತು ಮುಂದಿನ CM ಆಗುವಂಥ ಎಲ್ಲ ಅವಕಾಶಗಳು ಇಲ್ಲಿ ಒಡಮೂಡ್ತಾ ಇದ್ದಾವೆ ಅನ್ನೋದು ಸಹಿತ ಅಷ್ಟೇ ಗಮನಿಸಿ ಈ ಚುನಾವಣೆ ಬಗ್ಗೆ ಎಲ್ಲರೂ ಆಸಕ್ತಿ ನೋಡಬೇಕಾಗಿದೆ. ಆದರೆ ಆಲ್ರೆಡಿ ಯಡಿಯೂರಪ್ಪನವರು ಈ ಎರಡೂ ಚುನಾವಣೆಗಳನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಅಂತೇಳಿ ಅವರ ನಡತೆಯಿಂದ ಇವತ್ತು ಅವರು ತಮ್ಮ ಪಕ್ಷದ ಪರವಾಗಿ ಮಾಡಿದ್ದು ನೋಡಿದರೆ ಇನ್ನು ಮುಂದಿನ ದಿನದಲ್ಲಿ ಇದೇ ರೀತಿಯಾಗಿ ಎರಡೂ ಭಾಗಗಳಲ್ಲಿ ಹೋರಾಟ ಮಾಡಿದರೆ ಎರಡರಲ್ಲಿ ಒಂದಂತೂ ಈಗಂತೂ ಹೆಚ್ಚು ಕಡಿಮೆ ಸಮರ್ಥ ಸೋತಂಗೆ ಅನ್ನಿಸ್ತಾ ಇದೆ. ಅದನ್ನು ಸದುಪಯೋಗ ಮಾಡ್ಕೋಬೇಕಾಗಿದ್ದು ಯಡಿಯೂರಪ್ಪ ಬಿಟ್ಟಂಥದ್ದು. ಯಾಕಂದರೆ ಯಡಿಯೂರಪ್ಪನಿಂದ ಲಿಂಗಾಯತ್ ಮತಗಳಲ್ಲಿದ್ದಾವೆ, ಜೊತೆಗೆ ಮುಸ್ಲಿಮ್ಸ್ ಎಲ್ಲ ಒಗ್ಗಟ್ಟಿನಿಂದ ಬರೋ ಸಾಧ್ಯತೆ ಇದ್ದಾವೆ. ಮುಂದೆ ಇನ್ನೊಬ್ಬ ವ್ಯಕ್ತಿ ನಮ್ಮ ಶ್ರೀನಿವಾಸ್ ಅವರು ST ಇರೋದರಿಂದ ಅವ್ರ ಮತ 13,000 ಇದ್ದಾವೆ, ಅವು ಬರೋದರಿಂದಾಗಿ ಮೋಸ್ಟ್ ಪ್ರಾಬಬ್ಲಿ SS ಮಲ್ಲಿಕಾರ್ಜುನ ಹಠ ತೆಗೆದುಕೊಂಡ ಟಿಕೆಟ ಅವ್ರಿಗೆ ಮುಳು ಆಗೋ ಸಾಧ್ಯತೆಗಳು ಭಾಳ ಇದ್ದಾವೆ. ಇನ್ನೇನು ಯಡಿಯೂರಪ್ಪನವರು ಇಲ್ಲೇ ಕಾನ್ಸಂಟ್ರೇಟ್ ಮಾಡಿ ಎರಡೂ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ, ಒಂದನ್ನದು ನಿಶ್ಚಿತ ಗೆಲ್ಲೋಕ್ಕೆ ಸಾಧ್ಯ ಇದೆ. ಅದನ್ನ ಯಾಕೆ ಗೆಲ್ಲಬಾರ್ದು ಯಡಿಯೂರಪ್ಪನವರು?
ಅದನ್ನು ಯತ್ನಾಳ್ ಮೇಲಿನಲ್ಲಿ ಮಾಡುವ ಆರೋಪ ಹೊಂದಾಣಿಕೆ ಶಿವಶಂಕರಪ್ಪ ಜೊತೆಗೆ ಹೊಂದಾಣಿಕೆ ಸಿದ್ದು ಜೊತೆ ಹೊಂದಾಣಿಕೆ ಮತ್ತೊಬ್ಬರ ಜೊತೆ ಹೊಂದಾಣಿಕೆ DK ಶಿ ಜೊತೆ ಹೊಂದಾಣಿಕೆ ಆರೋಪ ಮಾಡ್ತಿರ್ತಾರೆ. ಆ ಆರೋಪಗಳಿಗೆಲ್ಲ ಒಂದು ಉತ್ತರ ಆಗ್ತದಲ್ಲ. ಏನಂತೀರಿ ಯಡಿಯೂರಪ್ಪನವ್ರ? ನಾ ಹೇಳಿ ತಪ್ಪು ಅನಿಸ್ತೈತಿ ನಿಮಗೆ? ತಪ್ಪನ್ರಿ, ಸರಿ ಅಲ್ರಿ, ಇಲ್ಲ ಅಲ್ರಿ, ಅಣ್ತಾ ಇರ್ರಿ, ಮಾತಾಡ್ತಾ ಇರ್ರಿ. ಯಾಕಂದ್ರೆ ನಮ್ಮ ಕೆಲಸ ಏನಪ್ಪ ಅದು ಕಂಡಾಗಿ ಹೇಳುವಂಥದ್ದು. ಆ ಕೆಲಸವನ್ನು ನಾವು ಮಾಡಿದ್ವಿ. ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ನಿಲ್ಲಿಸ್ಬೇಡ್ರಿ. 16 ನ್ಯೂಸ್ ಅರ್ಥ ಅತಿಶಯ ತರಬಿದ್ದು ಸತ್ಯ ಕೈಗೊಂಡು ವಂದನೆಗಳು.